ಇವನು ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇದು ಎಲ್ಲರೂ ಹಿಂಗೆ ರೆಡಿ ಹಾಕೋತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ವಿಷಯ ಇದೆ, ಮುಂದೆ ಗೊತ್ತಾಗುತ್ತೆ ನಿಮಗೆ. ಹಾಯ್ 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 ಹಾಯ್. ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗ ಮರಳಿ ಬಾರದ ಊರಿಗೆ. ಎಲ್ಲ ಒನ್ ಡೇ ಪಿಕ್ನಿಕ್ ಹೊರಟಿದ್ವಿ, ಹೋಗ್ತಾ ಇದೀವಿ ಎಲ್ಲರೂ. ಚಕ್ಲಿ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಇವಳು. ಬೇಕಾ? ನಾ ಕೊಡೋದಿಲ್ಲ. ಎಲ್ಲರೂ ಫುಲ್ ಫನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಂದೊಂದು ವಿಡಿಯೋನ ನೋಡಿ ಎಲ್ಲಿಗೆ ಹೋಗಿದ್ದೀವಿ, ಏನು ಮಾಡಿದ್ದೀವಿ ಎಲ್ಲ ಗೊತ್ತಾಗುತ್ತೆ. ಇವರೆಲ್ಲ ಹಾಡಿಕೊಂಡು ಹಾಡಿ ಹಾಡಿ ಸಾಗಿಸ್ತಾ ಇದ್ರು. ಅಂತ್ಯಾಕ್ಷರಿ ಆಡ್ಬಿಡೋಣ ಅಂತ ಹೇಳಿ ಅಂತ್ಯಾಕ್ಷರಿ ಆಡಕ್ಕೆ ರೆಡಿ ಆದ್ವಿ. ನಾವು ಹೊರಗಡೆ ಹೋಗ್ತಾ ಇದ್ದಿದ್ದ ದಿವಸ ತುಂಬಾ ಕೂಲಾಗಿತ್ತು. ಆ್ಯಕ್ಚುಲಿ ತುಂಬ ಅಷ್ಟೊಂದು ಬಿಸಿಲಿರಲಿಲ್ಲ, ತುಂಬ ಚೆನ್ನಾಗಿತ್ತು ವೆದರು. ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬ ಗ್ರೀನರಿ ಆಗಿತ್ತು. ಇಲ್ಲಿ ಯಾಕೋ ಗಾಡಿ ನಿಲ್ಸಿದ್ದಾರೆ, ಎಲ್ಲ ಚಕ್ಲಿ ತಿಂತಾ ಇದ್ದಾರೆ. ಹೌದು ನೋಡಿ ಗಾಯ್ಸ್, ಇವೆ ಚಕ್ಲಿ. ಎಲ್ಲೋ ಅಲ್ಲ, ಗ್ರೀನ್ ಕಲರ್ ಚಕ್ಲಿ ತಿನ್ಕೊಂಡು ಈಗ ಗಾಡಿ ಸ್ಟಾರ್ಟ್ ಆಯ್ತು, ಹೊರಟಿದ್ದೀವಿ. ಚಕ್ಲಿ ತಿನ್ನಕ್ಕೆ ಗಾಡಿ ಸ್ಟಾರ್ಟ್ ಆಯ್ತು. ಚಕ್ಲಿ ತಿನ್ನಕ್ಕೆ ಶೆಕೆ ಫುಲ್ ಆಗ್ತಾ ಇದೆ ಗೈಸ್. ಹೋಗ್ತಾ ಹೋಗ್ತಾ ಇದ್ದಂಗೆ ಶೆಕೆನೂ ಜಾಸ್ತಿ ಆಯಿತು, ಬಿಸಿಲೂ ಜಾಸ್ತಿ ಆಯಿತು. ನನ್ನ ಮುತ್ತಿನ ಹೃದಯ ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೇನಿ, ಖುಷಿಯಂತೆ ಬಂದೆ ಮುಂಗುರುಳ ಸರಿಸಿ ಕೆಡಿಸಿ. ಆದ್ರೂ ಎಲ್ಲರೂ ಫನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಳ್ಳಿ ಹೈದರ ದೋಸ್ತಿ ತುತ್ತೂರಿ ತಳವಾರ ಬಾರಿಸದಿರು ತಂಬೂರಿ, ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದ. ಕೊನೆಗೆ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಪಿನ್ ಡ್ರಾಪ್ ಸೈಲೆಂಟ್ ಆಯ್ತು ಆಕ್ಚುಲಿ. ನೆಟ್ವರ್ಕ್ ಒಂದು ಹನಿನೂ ಸಿಗಲ್ಲ.
ಇದು ಬೇಡ ನಿಮಗೆ. ಹಾಯ್ ಗೈಸ್, ಬನ್ನಿ ಗೈಸ್ ಹೋಗೋಣ. ಫ್ರೆಂಡ್ಸ್, ಈ ಜಾಗ ಯಾವುದು ಅಂದರೆ ಒಡನ್ಬೈಲು ಅಂತ. ಇಲ್ಲಿ ಬಳೆ ಪದ್ಮಾವತಿ ದೇವಿ ಇರೋದು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಜನ ಇದ್ದಾರೆ. ಇದು ನಾನು 2ನೇ ಸರಿ ಬಂದಿರೋದು. ಒಂದ್ಸತಿ ಮಳೆಗಾಲದಲ್ಲಿ ಬಂದಿದ್ದೆ, ಈಗ ಬೇಸಿಗೆ ಕಾಲದಲ್ಲಿ ಬಂದಿದ್ದೀನಿ. ಚೆನ್ನಾಗಿದೆ ಗೈಸ್, ದೇವಸ್ಥಾನ ಮಾತ್ರ ಸಖತ್. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಮನೆಯವರೆಲ್ಲರೂ ಹೋಗಬೇಕು ಅಂದ್ಕೊಂಡು ತುಂಬಾ ದಿನ ಆಗಿತ್ತು. ಸೊ ಇವತ್ತು ಎಲ್ಲರೂ ಹೊರಟ್ವಿ. ಬೇಗ ಬೇಗ ಬರ್ರಿ. ನೋಡಿ ಗೈಸ್, ಇದೇ ಬಳೆ ಪದ್ಮಾವತಿ ದೇವಸ್ಥಾನ. ತುಂಬಾ ದೊಡ್ಡದಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಎಲ್ಲ ಚಪ್ಪಲಿ ಇಲ್ಲೇ ಬಿಡಿ. ದೇವಸ್ಥಾನದೊಳಗೆ ಹೊರಟಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಗಂಟೆ ಸದ್ದು ಕೇಳಿಸ್ತಾ ಇರುತ್ತೆ ದೇವಸ್ಥಾನದಲ್ಲಿ. ಹಾಗೆ ಈ ದೇವಸ್ಥಾನದಲ್ಲಿ ಏನೇ ಬೇಡ್ಕೊಂಡ್ರೂ ಆಗತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೂತಿರೋರೊಬ್ಬರು ಏನೋ ಬೇಡ್ಕೊಂಡಿದ್ದು ಆಗಿದ್ದಕ್ಕೆ ಬಂದು ಅವ್ರ ಹರಕೆನ ತೀರಿಸ್ತಾ ಇದ್ರು. ದೇವಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಸುತ್ತಾಕ್ತಾ ಇದ್ವಿ, ನೋಡೋಣ ಏನೇನಿದೆ ಅಂತ. ತುಂಬಾ ಚೆನ್ನಾಗಿದೆ. ಇದೇನೋ ಅಮ್ಮನವರ ಲಕ್ಕಿ ವೃಕ್ಷ ಅಂತ ಇತ್ತು. ಆ ವೃಕ್ಷಕ್ಕೆ ಹೇಗೆ ಜಾಗ ಮಾಡಿಕೊಟ್ಟಿದ್ದಾರೆ ನೋಡಿ ಮೇಲೆ. ಕಟ್ಟಡ ತುಂಬ ಚೆನ್ನಾಗಿತ್ತು. ಹಾಗೇನೆ ಮುಂದೆ ಹೋದ್ವಿ, ಅಲ್ಲಿ ಮುಕ್ತಿ ನಾಗ ಅಂತ ಒಂದು ನಾಗ ದೇವಸ್ಥಾನ ಇತ್ತು. ಅದಂತೂ ತುಂಬಾ ಚೆನ್ನಾಗಿತ್ತು ಗೈಸ್, ಸಖತ್ತಾಗಿತ್ತು ನೋಡೋದಕ್ಕೆ. ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ನವಗ್ರಹ. ಎಲ್ಲ ದರ್ಶನ ಮಾಡಿಕೊಂಡು ನಿಂತ್ಕೊಂಡ್ವಿ. ನಾನು ಆವಾಗಲೇ ಹೇಳಿದ್ನಲ್ಲ ಏನೋ ಹರಕೆ ಇಟ್ಕೊಂಡಿದ್ರು ಅಂತ. ಅವರು ಗಂಡು ಮಗು ಆದರೆ ಬಳೆ ಕೊಡ್ತೀವಿ ಅಂತ ಏನೋ ಹರಕೆ ಹೇಳ್ಕೊಂಡಿದ್ರಂತೆ. ಮಗುವಿನ ತೂಕದಷ್ಟು ಬಳೆ ಕೊಡ್ತೀನಿ ಅಂತ. ಸೊ ಆ ಹರಕೆನ ತೀರ್ಸೋಕೆ ಬಂದಿದ್ದರು. ನೋಡಿ ಎಷ್ಟು ಚೆನ್ನಾಗಿ ತುಲಾಭಾರನ ಮಾಡ್ತಾ ಇದ್ದಾರೆ ಅಂತ. ಅದು ಒಂದು 5ರಿಂದ 6 ಪ್ಯಾಕೆಟ್ ಇಟ್ಟಿದ ತಕ್ಷಣವೇ ಮಗುವಿನ ಕಡೆ ತಕ್ಕಡಿ ಮೇಲ್ ಬಂತು. ತಾಯಿ ಮುಖದಲ್ಲಿ ನಗು ಬಂತು. ಹಾಗೆ ಮುಂದೆ ಬಳೆ ಪದ್ಮಾವತಿ ಮೂಲ ಸ್ಥಾನ ಇದೆ, ಅಲ್ಲಿಗೆಲ್ಲರೂ ಹೊರಟ್ವಿ. ನೋಡಿ ಫ್ರೆಂಡ್ಸ್, ಇವಳು ಹೇಗೆ ಓಡ್ತಾ ಇದ್ದಾಳೆ. ದರ್ಶನಕ್ಕೆ ಟೈಮ್ ಆಗಿದೆ ಅಂತ ಕ್ಲೋಸ್ ಮಾಡ್ತಾರೆ ಅಂತ ಓಡ್ತಾ ಇದ್ದಾಳೆ. ಫ್ರೆಂಡ್ಸ್ ಇಲ್ಲಿ ಓಡ್ತಾ ಇದ್ದಾಳೆ ನೋಡಿ. ನೋಡಿ ಫ್ರೆಂಡ್, ಇವರಿಗೆ ಓಡಕ್ಕಾಗಲ್ಲ, ದಮ್ಮತ್ತೆ, ಆದ್ರೂ ಓಡ್ತಾ ಇದ್ದಾರೆ. ಸ್ವಲ್ಪ ದಪ್ಪ ಇದ್ದಾರೆ ಫ್ರೆಂಡ್ಸ್. ದಿನ ಹಿಂಗ್ ಓಡಿದ್ರೆ ಒಂದು 10 kg ಕರಗ್ತಾಳೆ ಫ್ರೆಂಡ್ಸ್. ಬಿದ್ರು ಫ್ರೆಂಡ್ಸ್, ಬಿದ್ರು. ಎದ್ರು ಫ್ರೆಂಡ್ಸ್, ಎದ್ರು. ನಾವು ಹಾಗೆ ಓಡಿ ಹೋಗಿದ್ದು ನೋಡಿ ಪೂಜಾರಿಗಳೇ ಶಾಕಾಗಿ ನೋಡ್ತಾ ಇದ್ರು. ಯಾಕೆ ಅಂದರೆ 2 ಗಂಟೆಯಿಂದ 3 ಗಂಟೆವರೆಗೂ ದೇವಸ್ಥಾನ ಕ್ಲೋಸ್ ಆಗ್ತಿತ್ತು. ಸಖತ್ತಾಗಿದೆ ಫ್ರೆಂಡ್ಸ್. ದೇವಿ ಮಾತ್ರ ತುಂಬಾ ಚೆನ್ನಾಗಿದೆ.
ಈ ಜಾಗ ನಮ್ಮ ಜೋಗ್ ಫಾಲ್ಸಿಂದ ತುಂಬಾ ಹತ್ತಿರ, 7ರಿಂದ 10 ಕಿಲೋಮೀಟರ್ ಇದೆ. ಯಾರಾದರೂ ಜೋಗಕ್ಕೆ ಬಂದರೆ ಇಲ್ಲಿಗೂ ಬಂದು ಹೋಗಿ, ತುಂಬಾ ಚೆನ್ನಾಗಿದೆ. ಅಲ್ಲದ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಜಾಗನೂ ನೋಡ್ಕೊಂಡು ಹೊರಟ್ವಿ. ಫುಲ್ ಆಫ್ ಗ್ರೀನ್, ಹಸಿರು ಬಿಟ್ಟರೆ ಏನೂ ಇಲ್ಲ. ತುಂಬಾ ಚೆನ್ನಾಗಿತ್ತು. ನೋ ಟ್ರಾಫಿಕ್, ನೋ ವೆಹಿಕಲ್ಸ್, ಬರೀ ಸ್ವಲ್ಪ ಜನ, ಹಸಿರು, ಎಲ್ಲ ಗಿಡ ಮರ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಜಾಗ ಮಾತ್ರ. ಹಾಗೆ ಅಲ್ಲಿರೋದು ಹರಕೆ ಡಬ್ಬಿ. ಎಲ್ಲ ವಿಷ್ಣು ಬರೆದು ಆ ಡಬ್ಬಿಲಿ ಹಾಕಬೇಕು. ನೆಕ್ಸ್ಟು ಪ್ರಸಾದ ಮುಗಿಸ್ಕೊಂಡ್ವಿ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಬಂದಿದ್ದೇವೆ, ವಿಜಯ ಬಂದಿದ್ವಿ. ಕೊಡಲ್ಲ, ಬೇಕಾ ಕೊಡಲ್ಲ. ಇವನು ನೋಡಿ ಫ್ರೆಂಡ್ಸ್, ಎಲ್ಲರೂ ಐಸ್ ತಿಂತಾ ಇದ್ದಾರೆ. ನಮ್ಮಮ್ಮ ಇನ್ನೂ ಖಾಲಿ ಮಾಡಿಲ್ಲ. ಟೇಸ್ಟ್ ಚೆನ್ನಾಗಿದೆ. ನನಗೆ ನಿದ್ದೆ ಬಂದಿದ್ದಾವೆ ಫ್ರೆಂಡ್ಸ್. ಜ್ಯೂಸ್ ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ ಫ್ರೆಂಡ್ಸ್. ಈಗ ಯಾರ್ಯಾರು ಮಲ್ಕೋತಾರೋ ಗೊತ್ತಿಲ್ಲ, ಎಂಜಾಯ್ ಮಾಡ್ತಾ ಇದ್ದಾರೆ. ಬಿತ್ತು ಅಂದ್ರೆ ಕೂಡ ಗಂಗುವುದು, ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತೆ. ಇಲ್ಲ ಅಲ್ಲೊಂದು ಪಾಯಿಂಟ್ ಐತೆ, ವ್ಯೂ ಪಾಯಿಂಟ್. ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಫನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ವಿಸಿಟಿಂಗ್ ಪ್ಲೇಸ್ ಇತ್ತು, ಅಲ್ಲಿಗೂ ಹೋಗೋಣ ಅಂತ ಬಂದ್ವಿ. ಆ ಪ್ಲೇಸು ತುಂಬಾ ಚೆನ್ನಾಗಿತ್ತು. ಇದು ಸಾಗರ ಹತ್ರ ಶ್ರೀಧರ ಮಠ ಅಂತ, ತುಂಬಾ ಚೆನ್ನಾಗಿತ್ತು. ವರದಳ್ಳಿ, ವರದಪುರ, ವರದಪುರ. ವಾವ್, ಈ ಕಲ್ಯಾಣಿ ಮಾತ್ರ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಮತ್ತು ಇಲ್ಲೊಂದು ಜಾಗ ಇದೆ, ಅಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಮಾತ್ರ ಗೊತ್ತಿಲ್ಲ. ಇಲ್ಲಿ ಬಸವಣ್ಣನ ಬಾಯಿಂದ ನೀರು ಬರ್ತಾ ಇದೆ. ನೀರು ಮಾತ್ರ ಫುಲ್ ಕೋಲ್ಡ್ ಆಗಿತ್ತು, ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು. ತೀರ್ತಾ ಇದೆ, ತಗೊಂಡೋಗಿ. ನಾವೆಲ್ಲ ನೀರು ಕುಡ್ಕೊಂಡು ಮುಖ ತೊಳ್ಕೊಂಡು ಚೆನ್ನಾಗಿ ನೀರಲ್ಲಿ ಆಡ್ಕೊಂಡು ಮತ್ತೆ ಮುಂದಕ್ಕೆ ಹೊರಟ್ವಿ. ಕ್ಯಾನ್ ತಗೊಂಬಂದಿಲ್ಲ ಯಾಕೆ? ನಿಮಗೇನಾಯ್ತು ಮಾರೆ? ಆ ಮಠಕ್ಕೆ ಹೋಗಬೇಕು ಅಂದರೆ ಇಲ್ಲಿ 150 ಮೆಟ್ಲನ್ನ ಹತ್ಕೊಂಡು ಹೋಗಬೇಕಿತ್ತು. ಇದಂತೂ ಒಂದು ಚಾಲೆಂಜಿಂಗ್ ಆಗೇ ಇತ್ತು, ಯಾಕೆಂದರೆ ಎಲ್ಲರೂ ಫುಲ್ ಬಿಸಿಲಲ್ಲಿ ಬಂದಿದ್ವಿ. ಹತ್ತಕ್ಕೆ ತುಂಬಾ ಕಷ್ಟಪಡ್ತಾ ಇದ್ವಿ. ಆದರೂ ಅವ್ರನ್ನೆಲ್ಲ ಚೆನ್ನಾಗಿತ್ತು. 11-12 ಚೂಗ ಎಲ್ಲ ಫನ್ ಮಾಡ್ಕೊಂಡು ಹತ್ತುತ್ತಾ ಇದ್ವಿ. ಹತ್ತಿದ್ದಷ್ಟೊಂದೇನು ಗೊತ್ತಾಗಿಲ್ಲ, ಕಷ್ಟ ಆಗಲಿಲ್ಲ. ತೀಸ್ ಫೈಸ್ ಫೇಸ್ ಎಲ್ಲ ಹಾಯ್ ಮಾಡಿ ಹಿಡ್ಕ. ನನ್ನೊಂಚೂರು ವಿಡಿಯೋ ನಂಗೆ ಯಾರ್ದ ಕೈ ಕೊಟ್ಟೇನು? ಓಡ್ಬೇಡ್ರಿ ಯಾರ್ದ ಕೈ ಕೊಟ್ಟನ್ ಚಿಕ್ಕಿ ಒಟ್ಟ
ನಮ್ಮನೆ ಕಡೆ ಸಣ್ಣ ಹೊತ್ತಾಗಲ್ಲ ಎರಡೆರಡು ಮೂರು ಹತ್ಬೇಕು ಮಾಡ್ತಾನೆ ನಾನೇ ಫಸ್ಟಲ್ಲಿ ಹತ್ಕೊಂಡು ಹೋಗ್ತಾನೇ ಇದ್ದೆ. 150 ಮೆಟ್ಲನ್ನು ಹತ್ಕೊಂಡಾದ್ಮೇಲೆ ಈ ದೇವಸ್ಥಾನಕ್ಕೆ ರೀಚ್ ಆದ್ವಿ ಫ್ರೆಂಡ್ಸ್. ಮಠ ಹೌದಲ್ಲ, ಎಲ್ಲೇ ದಾರಿ ಐತನ ತೋರಿಸಿ ಹಂಗೆ. ತುಂಬಾ ಸೈಲೆಂಟ್ ಇತ್ತು ಆ ಪ್ಲೇಸು. ಮಾವಿನಕಾಯಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಹಾಂ, ಹೋಗಿ ವಾಪಸ್ ಬರಲೆ ಅಲ್ಲೇ. ಫೈನಲಿ ಎಲ್ಲ ಟ್ರಿಪ್ನು ಮುಗಿಸ್ಕೊಂಡು ಬಂದು ಮನೇಲಿ ಆರಾಮಾಗಿ ಮಲ್ಕೊಂಡ್ವಿ. ಇವತ್ತಿನ ದಿನ ಹೀಗೆಂಡಾಯಿತು. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.